ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ಮಹಿಳೆಯರ ಸಾವು ಪ್ರಕರಣ, ವೈದ್ಯರ ವಜಾ, ಸಿಬ್ಬಂದಿಯ ಅಮಾನತು. ಅಲೋಕ್ ವಿಶ್ವನಾಥ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ಯಲ್ಲೋಡು ಜಾತ್ರೆಯಲ್ಲಿ ಶಾಸಕ ವಿಶ್ವನಾಥ್ ಘೋಷಣೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಅನುಚಿತ ವರ್ತನೆ ಪ್ರಕರಣ ಸುಖಾಂತ್ಯ, ಕ್ಷಮೆ ಕೇಳಿದ ವೈದ್ಯ, ತಣ್ಣಗಾದ ಹೋರಾಟಗಾರರು. ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿಯ ಮೊದಲ ಗ್ರಾಮ ಸಭೆ, ಹರಿದು ಬಂದ ಸಮಸ್ಯೆಗಳ ಮಹಾಪೂರ. ವಾರ್ತೆಗಳ ವಿವರ. ವೈದ್ಯರ ಕರ್ತವ್ಯ ಲೋಪದಿಂದ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿ ಪಾವಗಡದಲ್ಲಿ ಮೃತರ ಕುಟುಂಬಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಪಾವಗಡದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಳೆದ ಫೆಬ್ರವರಿ 22ರಂದು 7 ಮಂದಿ ಮಹಿಳೆಯರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಇವರಲ್ಲಿ ವೀರ್ಲಗುಂದಿ ಗ್ರಾಮದ ಅನಿತಾ ಎಂಬ 30 ವರ್ಷದ ಮಹಿಳೆಗೆ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಅವರು ಫೆಬ್ರವರಿ 22ರಂದು ಮೃತಪಟ್ಟಿದ್ದಾರೆ. ಅದೇ ರೀತಿ ರಾಜವಂತಿ ಮೂಲದ ಅಂಜಲಿ ಎಂಬ 20 ವರ್ಷದ ಮಹಿಳೆಗೆ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಲಾಗಿದ್ದು, ಇವರು ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಫೆಬ್ರವರಿ 24ರಂದು ಮೃತಪಟ್ಟಿದ್ದಾರೆ. ಮತ್ತೊಬ್ಬ ಮಹಿಳೆ ಪಾವಗಡ ತಾಲೂಕಿನ ಬ್ಯಾಡನೂರು ಗ್ರಾಮದ 40 ವರ್ಷದ ನರಸಮ್ಮ ಎಂಬುವರು ಗರ್ಭಕೋಶದ ಶಸ್ತ್ರಚಿಕಿತ್ಸೆಗಾಗಿ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಫೆಬ್ರವರಿ 22ರಂದು ದಾಖಲಾಗಿದ್ದು, ಅವರಿಗೂ ಫೆಬ್ರವರಿ 22ರಂದೇ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಇವರು ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಫೆಬ್ರವರಿ 25ರಂದು ಮೃತಪಟ್ಟಿದ್ದಾರೆ. ಈ ಎಲ್ಲ ಸಾವುಗಳಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಸೋಮವಾರ ಮಧ್ಯಾಹ್ನ ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಬಳ್ಳಾರಿ ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮೃತ ಅಂಜಲಿಯವರ ಸಹೋದರಿ ರಾಧಾ ಅವರು ಮಾತನಾಡಿ, ಗುರುವಾರ ಸಂಜೆ ನನ್ನ ಸಹೋದರಿಗೆ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ಮಾಡಿದ ಬಳಿಕ ನನ್ನ ಸಹೋದರಿ ನರಕ ಅನುಭವಿಸಿದ್ದಾಳೆ. ಅವಳಿಗೆ ಈಗ 3 ವರ್ಷದ ಹೆಣ್ಣು ಮಗು ಮತ್ತು 4 ದಿನದ ಗಂಡು ಮಗುವಿದೆ. ಅವರನ್ನ ಪೋಷಿಸುವವರು ಯಾರು ಎಂದು ದುಃಖ ತೋಡಿಕೊಂಡಿದ್ದಾರೆ. ಅಲ್ಲಿ ಅವರ ಸಿಜರಿಂಗ್ ಮಾಡಿದ ತಕ್ಷಣ ಬೆಡ್ ಮೇಲೆ ಮಲಗಿಸ್ತವ್ರೆ. ಮಲಗಿದ ತಕ್ಷಣ ಅವ್ರ ಇದು ರಿಸರ್ವ್ಗೆ ಪೈಪ್ ಹಾಕ್ಮೇಲೆ ಅವರು ಓಡಾಡ್ತಾರೆ. ನಮ್ಮ ಸಿಜರಿಂಗ್ ಮಾಡಿದ್ರೆ ಇದಕ್ಕೂ ಆಗಲ್ಲ, ಈ ಸೈಡ್ ಬರೋಕ್ಕಾಗಲ್ಲ. 3 ಜನ ಇದ್ವರೆಗೂ ನಮ್ಮನ್ನ ಸಿಜರಿಂಗ್ ಮಾಡ್ರೆ. ಹಾಗಾದ್ರೂ ಅವರು ಡಾಕ್ಟರ್ ಹೇಳಿದಾರಂತೆ, ಒಂದಿನಕ್ಕೆ ಎದ್ದು ಅಡ್ಡಾಡ್ಬೇಕಂತೆ, ಬಾತ್ರೂಮ್ ಹೋಗ್ಬೇಕಂತೆ. ಬಾತ್ರೂಮ್ ಬರಲ್ಲ, ನಮ್ಗೇನು ಬರಲ್ಲ, ರಿಸರ್ಚ್ ಮಾತ್ರ ಬರುತ್ತೆ. ಏನು 3 ದಿವಸ ಆಗುತ್ತೆ ಊಟ ತಿನ್ನಕ್ಕಾಗಲ್ಲ ನಮ್ಗೆ. ನಾವು ಸಿಜರಿಂಗ್ ಮಾಡುವಾಗ ಅಷ್ಟರಲ್ಲಿ ಎದ್ದೋಡ್ಬೇಕು ಅನ್ನುತ್ತಂತೆ. ಅದು ಪೈಪ್ ಆಗೋಕೆ ಕಿತ್ತೋಗ್ಬಿಟ್ಟೈತಂತೆ. ಅವ್ರಿಗೆ ಹೇಳಿದ್ರೆ ಇಲ್ಲ ಜಾಸ್ತಿ ಸೀರಿಯಸ್ ಆಗ್ಬಿಟ್ಟೈತೆ, ಬೆಂಗಳೂರು ಕಳಿಸಿ ಅಲ್ಲಿ ಹೋಗಿ ಅಂತ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಹುಡುಗಿ ನೋಡ್ಕೊಂಡು ಗೇಟ್ ಹತ್ರ ಹೋದ ತಕ್ಷಣ ಅಂತಂದ್ರೆ ನಮಗೆ ಕೈ ಆಗಲ್ಲ, ಮಗು ಅಂತ ಹೇಳ್ಬಿಟ್ಟವ್ರೆ. ಇನ್ನು ಮೃತರ ಸಂಬಂಧಿಗಳ ಪ್ರತಿಭಟನೆ ಹಿನ್ನೆಲೆ ಶಸ್ತ್ರಚಿಕಿತ್ಸೆ ಮಾಡಿದ್ದ ವೈದ್ಯ ಸೇರಿ 3 ಆರೋಗ್ಯ ಸಿಬ್ಬಂದಿಯನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಜೊತೆಗೆ 2 ಶುಶ್ರೂಷಕಿಯರನ್ನ ಅಮಾನತು ಮಾಡಲಾಗಿದೆ. ಪಾವಗಡ ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದ್ದು, ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪೂಜಾ, ಪದ್ಮಾವತಿ, ಶುಶ್ರೂಷಣಾಧಿಕಾರಿ ಹಾಗೂ ಕಿರಣ್ ಓಟಿ ತಂತ್ರಜ್ಞರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಡಿಎಚ್ಒ ಡಾಕ್ಟರ್ ಮಂಜುನಾಥ್ ಅವರು 3ರನ್ನ ಕೆಲಸದಿಂದ ವಜಾ ಮಾಡಿ ಆದೇಶ ನೀಡಿದ್ದು, ಪಾವಗಡ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್ ಜಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಡಾಕ್ಟರ್ ಕಿರಣ್ ಜಿರನ್ನ ವೈನ್ ಹೊಸಕೋಟೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆ ಮಾಡಿ ಡಿಎಚ್ಒ ಆದೇಶ ನೀಡಿದ್ದಾರೆ. ಡಾಕ್ಟರ್ ಕಿರಣ್ ಜಿ ಅವರ ಜಾಗಕ್ಕೆ ಡಾಕ್ಟರ್ ಎಎಸ್ಎಲ್ ಬಾಬು ಅವರನ್ನ ನೇಮಕ ಮಾಡಿ ಡಿಎಚ್ಒ ಡಾಕ್ಟರ್ ಮಂಜುನಾಥ್ ವರ್ಗಾವಣೆ ಆದೇಶ ಮಾಡಿದ್ದಾರೆ. ಇನ್ನು ಪಾವಗಡ ಸರ್ಕಾರಿ ಆಸ್ಪತ್ರೆಯ ಶುಶ್ರೂಷಕಿಯರಾದ ನಾಗರತ್ನಮ್ಮ, ಮಾರಕ್ಕ ಎಂಬುವರನ್ನ ಅಮಾನತು ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿರೋಂಥ ಮಕ್ಕಳಿಗೆ ಮಸೆಕ್ಟಮಿ ಮಾಡಿದಾಗ 3 ಹೆಣ್ಣು ಮಕ್ಕಳು ಟ್ಯುಬೆಕ್ಟಮಿ ಆಪರೇಷನ್ ಮಾಡಿದಾಗ ಸಿಸರಿನ್ ಮಕ್ಕಳಿಗೆ 3 ಜನ ಮರಣ ಆಗಿರೋ ಬಗ್ಗೆ ಅಂಜಲಿಯನ್ನ ಕುಟುಂಬ ಇವತ್ತು ಬಂದು ಏನು
ಪ್ರತಿಭಟನಾ ನಿರತ ಮಾಡಿದ್ರು. ಅದರ ಸಂಬಂಧಪಟ್ಟಾಗಿ ಈಗಾಗಲೇ ಜಿಲ್ಲಾ ತನಿಖಾ ತಂಡ ಮತ್ತು ರಾಜ್ಯ ತನಿಖಾ ತಂಡ ಬಂದು ಏನು ಕಾರಣ ಇದಕ್ಕೆ ಸಾವಿಗೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡೋಕ್ಕೆ ಅದಕ್ಕೋಸ್ಕರ ಎಲ್ಲ ಬೇಕಾದಂಥ ವಿಧಿವಿಧಾನಗಳನ್ನು ಮಾಡಿದ್ದಾರೆ. ಅದನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅವರಿಂದ ವರದಿ ಬಂದ ತಕ್ಷಣ ಈಗ ತಾಲೂಕು ವೈದ್ಯಾಧಿಕಾರಿಗಳು ತಿಳಿಸಿದಂತೆ ಏನು ಯಾರಿಂದ ದೋಷವಾಗಿದ್ದು ಅದನ್ನು ಕಾನೂನು ರೀತಿಯಲ್ಲಿ ಆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ರಮ ವಹಿಸ್ತಾರೆ. ಮತ್ತು ಈಗಾಗಲೇ ಪ್ರತಿಭಟನೆ ನಿರತ ಶ್ರೀಯುತ ನಂಜಲಿ ಪರವಾಗಿ ಹಾಜರಂತ ಏನು ತಿಳಿಸಿದ್ರು ಅವ್ರಿಗೂ ಸಹ ಏನು ತಾಲೂಕು ಬಂದು ರಿಪೋರ್ಟ್ಸ್ ಕೊಟ್ಟು ಅವ್ರ ಮುಂದಿನ ಕ್ರಮ ಏನು ತಗೊಂಡು ಅವ್ರ ಬೇಡಿಕೆ ಇದ್ದಲ್ಲಿ ಅದನ್ನು ಕಾನೂನಾತ್ಮಕವಾಗಿದ್ದರೆ ಅದನ್ನು ಅವರಿಂದ ಅರ್ಜಿ ಸ್ವೀಕರಿಸಿ ಅವರ ನಿಯಮಾನುಸಾರ ಏನು ಅವಕಾಶ ಇದೆ ಕಾನೂನಲ್ಲಿ ಅದು ಮಾಡಿಕೊಡುವಂಥ ಭರವಸೆ ತಾಲೂಕು ಆಡಳಿತ ನೀಡುತ್ತೆ ಅಂತ ಎಲ್ಲ ತಿಳಿಸಬಹುದು. ಕಳೆದ 22ರಂದು ಒಂದೇ ದಿನ 7 ಮಹಿಳೆಯರಿಗೆ ವಿವಿಧ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತ. ಶಸ್ತ್ರಚಿಕಿತ್ಸೆ ಬಳಿಕ ಓರ್ವ ಮಹಿಳೆ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರ. ಇಬ್ಬರ ಸ್ಥಿತಿ ಗಂಭೀರವಾದ ಹಿನ್ನೆಲೆ ಓರ್ವ ಮಹಿಳೆಯನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಹಾಗೂ ಇನ್ನೊಬ್ಬ ಮಹಿಳೆಯನ್ನ ವಾಣಿ ವಿಲಾಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತ. ಚಿಕಿತ್ಸೆ ಫಲಕಾರಿಯಾಗದೆ ಓರ್ವ ಮಹಿಳೆ 23ರಂದು ಮತ್ತೊಬ್ಬ ಮಹಿಳೆ ನಿನ್ನೆ ಬೆಳಗ್ಗೆ ಮೃತಪಟ್ಟಿದ್ರ. ಕಳೆದ 22ರಂದು ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿತ್ತು. ಇದರಿಂದ ಆಕ್ರೋಶಗೊಂಡ ಮೃತರ ಸಂಬಂಧಿಕರು ನಿನ್ನೆ ಪಾವಗಡ ತಾಲೂಕಿನ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದ್ರ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಸಂಸದರನ್ನ ಆಯ್ಕೆ ಮಾಡ್ತೇವೆ. ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಯಲಹಂಕ ಶಾಸಕ ವಿಶ್ವನಾಥ್ ತಿಳಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಯಲ್ಲೋಡು ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಹಾಗೂ ಈ ಭಾಗದ ಮುಖಂಡ ಸಿ ಮುನಿರಾಜು ಅವರು ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗಾಗಿ ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಮುಖಂಡರಾದ ಗೌರಿಬಿದನೂರು ಶಿವಶಂಕರ ರೆಡ್ಡಿ ಅವರನ್ನ ತಿರಸ್ಕಾರ ಮಾಡುತ್ತಿದ್ದಾರೆ. ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿರುವವರನ್ನ ಕಡೆಗಣಿಸುತ್ತಿದ್ದಾರೆ. ಆದ್ದರಿಂದ ಅವರು ಪಕ್ಷ ಬದಲಾವಣೆ ನಿರ್ಧಾರ ತೆಗೆದುಕೊಳ್ಳಬಹುದು, ಇದನ್ನ ನಾವು ಸ್ವಾಗತಿಸುತ್ತೇವೆ ಎಂದ್ರ. ನಮ್ಮ ಪುತ್ರ ಅಲೋಕ್ ವಿವಿಧ ದೇಶಗಳಲ್ಲಿ ರಾಜಕೀಯ ಅಧ್ಯಯನ ಮಾಡಿ ಉನ್ನತ ಶಿಕ್ಷಣ ಪಡೆದು ಈಗ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾನೆ. ಆದರೂ ನಾನು ಕೂರಿಸಿಕೊಂಡು ರಾಜಕೀಯ ಅಂದ್ರೆ ಅಷ್ಟು ಸುಲಭವಲ್ಲ. ಊಟ, ಮನೆ, ಮಠ ಎಲ್ಲ ಬಿಟ್ಟು ಜನರಿಗಾಗಿ ಸುತ್ತಾಡಬೇಕು. ಸಾರ್ವಜನಿಕರು ಅರ್ಧ ರಾತ್ರಿಯಲ್ಲಿ ಬಂದು ಮನೆ ಬಾಗಿಲು ತಟ್ಟಿದ್ರು ನಾವು ಎದ್ದು ಅವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಪಡಿಸುವ ಪ್ರಯತ್ನ ಮಾಡಿದೆ. ಆದರೆ ಆತನ ಬೆಂಬಲಿಗರ ಮತ್ತು ಮುಖಂಡರ ಒತ್ತಾಯದಂತೆ ಒಂದು ಪ್ರಯತ್ನ ಮಾಡುವಂತ ಹೇಳಿದ್ದೇನೆ ಎಂದ್ರ. ಬಿಜೆಪಿ ಒಂದು ದೊಡ್ಡ ಪಕ್ಷ, ಆಕಾಂಕ್ಷಿಗಳು ಜಾಸ್ತಿ ಇದ್ದೇ ಇರುತ್ತಾರೆ. ಅದರಲ್ಲಿ ಪ್ರಮುಖ ಆಕಾಂಕ್ಷಿ ನನ್ನ ಮಗ ಅಲೋಕ್ ವಿಶ್ವನಾಥ್ ಎಂದು ಸ್ಪಷ್ಟನೆ ನೀಡಿದ್ರ. ಯಾವ ರೀತಿ ಬರಬೇಕು, ಏನಾದರೂ ಪ್ರತಿಫಲ ಇಟ್ಕೊಂಡು ಬರ್ತಾ ಇದ್ದಾರೆ ಏನು ಅನ್ನೋದು ಕೂಡ ಅವರಲ್ಲಿ ಒಬ್ಬ ಹಿರಿಯ ನಾಯಕರು ಕಾಂಗ್ರೆಸ್ಸಲ್ಲಿ ಸಾಕಷ್ಟು ಅವರಿಗೆ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಬಂದಾದ್ಮೇಲೆ ಅಂತಕ್ಕಂಥದ್ದು ಅವರ ಭಾವನೆ. ಸ್ವತಂತ್ರ ಅಭ್ಯರ್ಥಿಗೆ ಎಲ್ಲವನ್ನು ಕೊಡ್ತಾ ಇದ್ದಾರೆ, ನಾನು ಹೇಳಿದ್ದೇನು ಕೆಲಸ ಆಗ್ತಾ ಇಲ್ಲ ಅಂತ ಸಹಜವಾಗಿ ಹಿರಿಯ ನಾಯಕರಿಗೆ ನೋವಾಗ್ತದೆ. ಇಂಥ ಸಂದರ್ಭದಲ್ಲಿ ಅವರು ತೀರ್ಮಾನವನ್ನು ಕೂಡ ತಗೊಂಡು ಖಂಡಿತವಾಗೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರ ಗಮನಕ್ಕೂ ಕೂಡ ಇದು ಬಂದಿದೆ. ಇವತ್ತು ಚಿಕ್ಕಬಳ್ಳಾಪುರ ಕಳೆದ ಲೋಕಸಭಾ ಸದಸ್ಯರಾಗಿದ್ದಂಥ ಮುಂದೆ ಈ ಕ್ಷೇತ್ರಕ್ಕೆ ಯಾರು ಅಂತಕ್ಕಂಥ ಪ್ರಶ್ನೆ ಯಾರು ಕೂಡ ನಮ್ಮ ಕಣ್ಮುಂದೆ ಇರಲಿಲ್ಲ. ಸಹಜವಾಗಿ ನಮ್ಮ ಮುಖಂಡರು, ಕಾರ್ಯಕರ್ತರು, ಲೋಕರು ಕೂಡ ವಿದ್ಯಾವಂತ ಇದ್ದಾರೆ, ನಿಮ್ಮ ಜೊತೆಯಲ್ಲಿ ಇರೋದ್ರಿಂದ ಯಾರನ್ನ ಮುಂದಕ್ಕೆ ತರಬಾರ್ದು ಹೇಳಿದಾಗ ನಾವು ನಿರಾಕರಣೆ ಮಾಡಿದ್ವಿ. ರಾಜಕಾರಣ ಮಾಡೋದು ಸಲುವಾಗಿಲ್ಲ, ರಾಜಕೀಯ ಮಾಡೋದು ಅಲ್ಲ. ಅದು ಕೂಡ ಮುಖಂಡರು ಒತ್ತಾಯವನ್ನು ಮಾಡಿದ್ರು. ಅದನ್ನು ಕುಂದಿಸ್ಕೊಂಡು ಹೇಳಿದೆ ರಾಜಕೀಯ ಅಂತ ಏನು, ರಾಜ್ಯ ಜನ ಬಂದು ಕೂಡ ಅವ್ರಿಗೆ ಸ್ಪಂದಿಸಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ಯಾರೇ ಬಂದು ಮನೆಯನ್ನು ಮಾತಾಡ್ತಾರೆ ಎಲ್ಲ ಕೂಡ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಂಡು ನನಗೆ ಯೋಚನೆ ಮಾಡಿ ಈಗ ನಾನು ಮನೆಗಾದರೆ ಈ ಕಡೆ ಅವನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಡೋದು ಪ್ರಮುಖವಾಗಿ ಆ ಸಬ್ಜೆಕ್ಟು ಪೊಲಿಟಿಕಲ್ಗೆ ಸಂಬಂಧ ಮಾಡಿದ್ರೆ ನಾನು ಕೇಂದ್ರದಲ್ಲಿ ಪಾಲಿಸಿ ಮಾಡುವಂಥ ವಿಚಾರದಲ್ಲಿ ಹೇಳಿದ್ಮೇಲೆ ಪ್ರಯತ್ನವನ್ನು ಮಾಡುವಂತ ಹೇಳಿದ್ದೀನಿ. ಆಕಾಂಕ್ಷಿ ಅಂತ ಹೇಳಿದ್ದೀವಿ ಹೊರತು ನಾನು ಅಭ್ಯರ್ಥಿ ಆದೆ ಅಂತ ಹೇಳ್ತೀನಿ.
ತಟ್ಟೆ ಇಡ್ಲಿಗಾಗಿ ಮುಗಿಬಿದ್ದ ಜನ ಕೆಲಕಾಲ ನೂಕು ನುಗ್ಗಲು ನಡೆಯಿತು. ನಂತರ ಪೊಲೀಸರು ಮಧ್ಯ ಪ್ರವೇಶಿಸಿ ಸಮಾಧಾನ ಪಡಿಸಿದ ಪ್ರಸಂಗವೂ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಗೆಂಗಿರೆಡ್ಡಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು, ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕಿತ್ಸೆಗೆಂದು ಜಿಲ್ಲಾಸ್ಪತ್ರೆಗೆ ಬಂದ ಮಹಿಳೆ ಮತ್ತು ಆಕೆಯ ಸಹೋದರನಿಗೆ ವೈದ್ಯರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅನುಚಿತವಾಗಿ ವರ್ತಿಸಿದ್ದ ಘಟನೆಗೆ ಸಂಬಂಧಿಸಿ ದಲಿತ ಮುಖಂಡರು ಆಸ್ಪತ್ರೆಗೆ ನುಗ್ಗಿ ಚಳಿ ಬಿಡಿಸಿದ ಘಟನೆ ಇಂದು ನಡೆಯಿತು. ಪೇಷಂಟ್ಗಳ ಹತ್ರ ಮಾತಾಡಬೇಕು, ನ್ಯಾಯ ವಿನಯದಿಂದ ಮಾತಾಡಿ ಯಾವುದೇ ಏರು ಧ್ವನಿಯಲ್ಲಿ ಮಾತಾಡಬೇಡಿ ಅಂತ ಹೇಳಿ ವೈದ್ಯರ ಹತ್ರ ಕ್ಷಮೆಯನ್ನು ಕೇಳಿಸಿದ್ರು. ಈ ಘಟನೆ ಕುರಿತು ಸಿಟಿವಿ ನ್ಯೂಸ್ನಲ್ಲಿ ವರದಿ ಪ್ರಸಾರವಾಗಿದ್ದು, ನಂತರ ಆರೋಗ್ಯಾಧಿಕಾರಿಗಳು ದಲಿತ ಮುಖಂಡರ ಮುಂದೆ ತಪ್ಪೊಪ್ಪಿಕೊಂಡು ವೈದ್ಯ ಕ್ಷಮೆ ಯಾಚಿಸಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿದೆ. ಸೋಮವಾರ ರೋಗಿಗಳ ಜೊತೆ ವೈದ್ಯ ಅನುಚಿತವಾಗಿ ವರ್ತನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಿ ಸಾರ್ವಜನಿಕರು ಮತ್ತು ದಲಿತ ಮುಖಂಡರು ಮೂಳೆ ವೈದ್ಯ ಸುನೀಲ್ ರೂಮ್ಗೆ ನುಗ್ಗಿ ತರಾಟೆಗೆ ತೆಗೆದುಕೊಂಡು ಚಳಿ ಬೀಳಿಸಿದ್ರ. ಜಿಲ್ಲಾಸ್ಪತ್ರೆಯ ಈ ಅವ್ಯವಸ್ಥೆ ಬಗ್ಗೆ ಸಿಟಿವಿ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿ ಆರೋಗ್ಯಾಧಿಕಾರಿಗಳ ಗಮನ ಸೆಳೆದಿತ್ತು. ಇಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಮತ್ತು ಮೆಡಿಕಲ್ ಕಾಲೇಜ್ ಅಧೀಕ್ಷಕ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ದಲಿತ ಮುಖಂಡರ ಜೊತೆ ಸಂಧಾನ ಸಭೆ ನಡೆಸಿದ್ರು. ಈ ವೇಳೆ ದಲಿತ ಮುಖಂಡರು ಡಾಕ್ಟರ್ ಸುನಿಲ್ ಅನುಚಿತ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಅವರನ್ನ ವಜಾ ಮಾಡಬೇಕು, ಇಲ್ಲವಾದ್ರೆ ವರ್ಗಾವಣೆ ಮಾಡಿ, ಎಂತಹ ವೈದ್ಯ ಬೇಡ ಅಂತ ಪಟ್ಟು ಹಿಡಿದಿದ್ರ. ಆದರೆ ದಲಿತ ಮುಖಂಡರನ್ನ ಆರೋಗ್ಯಾಧಿಕಾರಿಗಳು ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಎಲ್ಲರ ಸಮ್ಮುಖದಲ್ಲಿ ವೈದ್ಯ ಸುನಿಲ್ ತಪ್ಪೊಪ್ಪಿಕೊಂಡು ನಾನು ನಿರಂತರವಾಗಿ ಕೆಲಸ ಮಾಡಿದ್ದೆ, ಒತ್ತಡ ಜಾಸ್ತಿಯಾಗಿತ್ತು, ಈ ರೀತಿ ಮಾತುಗಳು ಬಂದಿವೆ ಎಂದು ಕ್ಷಮೆ ಯಾಚಿಸಿದ್ರ. ನಿನ್ನೆ ನಡೆದಂಥ ಘಟನೆ ಬಗ್ಗೆ ನೀವತ್ತು ಕೇಳ್ತಾ ಇದ್ದೀರಾ. ನಿನ್ನೆ OPD ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ ಸುನಿಲ್ ಆರ್ಥೋಪೆಡಿಕ್ಸ್ ಸರ್ಜನ್ ಒಂದು ಪೇಷಂಟ್ನ ನೋಡಬೇಕಾದ್ರೆ ಪೇಷಂಟ್ ಅಟೆಂಡ್ರು ಕ್ವಶನ್ಸ್ಗಳು ತುಂಬ ಕೇಳಿದಾಗ ಇವರು ಆ ಥರ ಎಲ್ಲ ಕೇಳಬಾರ್ದು, ಒಳ್ಳೆ ರೀತಿಯಲ್ಲಿ ಪೇಷಂಟ್ಗೆ ಮಾತ್ರ ಮಾತಾಡಬೇಕಂತ ಹೇಳಿದಾಗ ಅವರು ಸ್ವಲ್ಪ ಅತಿರೇಕವಾಗಿ ಮಾತಾಡಿದ್ದಾರೆ. ಆಗ ಎರಡು ವಾದ ವಿವಾದಗಳು ಆದಾಗ ಸ್ವಲ್ಪ ಏರು ಧ್ವನಿಯಲ್ಲಿ ನಮ್ಮ ವೈದ್ಯ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಅವರು ಇವತ್ತು ವೈದ್ಯರು ಯಾಕೆ ಈ ಥರ ಮಾತಾಡಿದ್ರು, ಯಾಕಂದರೆ ಅವ್ರು ಯಾವಾಗಲೂ ಶಾಂತ ಭಾವದಲ್ಲಿ ಇರಬೇಕಾಗಿತ್ತು, ಈ ಥರ ಯಾಕೆ ಜೋರು ಧ್ವನಿಯಲ್ಲಿ ಮಾತಾಡಿದಂತ ನನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಇವತ್ತು ಬಂದಿದ್ರಲ್ಲ ಚರ್ಚೆಗೆ ಸಂಘಟನೆಯವರು. ಅವ್ರ ಜೊತೆಲ್ಲ ಮಾತಾಡಿ ಕುಲಂಕುಷವಾಗಿ ಇಬ್ಬರನ್ನ ಕರೆಸಿ ವಿಚಾರ ಮಾಡಿದಾಗ ಗೊತ್ತಾಯಿತು. ನಮ್ಮ ಡಾಕ್ಟ್ರು ನಿನ್ನೆಲ್ಲ ನೈಟ್ ಡ್ಯೂಟಿ ಮಾಡಿದ್ರು, ಮತ್ತು ಬೆಳಗ್ಗೆ ಮತ್ತು OPD ಸ್ಟಾರ್ಟ್ ಆದಾಗ ಅವರು 108 ಕ್ವಶನ್ಸ್ ಕೇಳ್ತಿದ್ದಂಗೆ ಯಾವುದೇ ಡಾಕ್ಟರ್ಗಾಗಲಿ ಒಂದು ಸ್ವಲ್ಪ ಇರಿಟೇಟ್ ಆದಾಗ ಇವರು ಸ್ವಲ್ಪ ಏರ್ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಆಗ ಇಬ್ಬರನ್ನ ಕರೆದಿ ಅವ್ರ ಡಾಕ್ಟರ್ ಹತ್ರ ಆಯ್ತಪ್ಪ ನೀವಿನ್ನ ಪೇಷಂಟ್ಗಳ ಹತ್ರ ಮಾತಾಡಬೇಕು, ನ್ಯಾಯ ವಿನಯದಿಂದ ಮಾತಾಡಿ ಯಾವುದೇ ಏರು ಧ್ವನಿಯಲ್ಲಿ ಮಾತಾಡಬೇಡಿ ಅಂತ ಹೇಳಿ ವೈದ್ಯರ ಹತ್ರ ಕ್ಷಮೆಯನ್ನು ಕೇಳಿಸಿದ್ರು. ಇದು ಸಾರ್ವಜನಿಕ ಹಾಸ್ಪಿಟ್ಲೆ, ಬಡವರ ಹಾಸ್ಪಿಟ್ಲೆ, ನಮಗೆ ಸರ್ಕಾರ ಸಂಬಳ ಕೊಡೋದು ಯಾಕೆ, ಪೇಷಂಟ್ನ ವೈದ್ಯರನ್ನ ನೋಡ್ಕೊಂಡು ಹೋಗೋದಕ್ಕೆ ಅಲ್ಲ. ಇವಾಗ ಎಲ್ಲ ಡಾಕ್ಟರ್ಗಳನ್ನ ಇವತ್ತೇ ಸಾಯಂಕಾಲ ಮೀಟಿಂಗ್ ಕರೆದ್ಬಿಟ್ಟು ಇದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಇನ್ನೂ ಮತ್ತೆ ಘಟನೆಗಳು ನಡೀಬಾರ್ದು ನಮ್ಮ ಹಾಸ್ಪಿಟ್ಲಲ್ಲಿ, ಇದೇ ಕೊನೆ ಆಗಬೇಕಂತ ಹೇಳ್ತಾ ಇದ್ದೀನಿ. ಇನ್ನು ದಲಿತ ಮುಖಂಡ ಸುಧಾ ವೆಂಕಟೇಶ್ ಮಾತನಾಡಿ, ವೈದ್ಯರು ಎಲ್ಲರ ಮುಂದೆ ತಮ್ಮ ತಪ್ಪೊಪ್ಪಿಕೊಂಡು ಕ್ಷಮೆ ಯಾಚಿಸುವ ಜೊತೆಗೆ ಇನ್ನು ಮುಂದೆ ಇಂತಹ ಘಟನೆಗಳು ಪುನರಾವರ್ತನೆಯಾಗದಂತೆ ನಡೆದುಕೊಳ್ಳುವ ಭರವಸೆ ನೀಡಿದ ಕಾರಣ ಈ ಪ್ರಕರಣವನ್ನು ಇಲ್ಲಿಗೆ ನಿಲ್ಲಿಸುತ್ತಿರುವುದಾಗಿ ಹೇಳಿದ್ರು. ನಿನ್ನೆ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಎಲ್ಲ ಮುಖಂಡರುಗಳು ಸುಮಾರು ಒಂದು 100ರಿಂದ 150 ಜನ ಬಂದು ಇದು ಮಾಡಿರೋದು ಸರಿಯಿಲ್ಲ, ಇದನ್ನು ಸುನಿಲ್ ಡಾಕ್ಟ್ರ್ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ನೆನ್ನೆ ಎಲ್ಲ ಒತ್ತಾಯ ಮಾಡಿದ್ರು. ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಜಿಲ್ಲಾಸ್ಪತ್ರೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಡೀನ್ ಆಗಿರ್ಬೋದು, ಮತ್ತು DS ಮತ್ತು RM ಮತ್ತು ಇಲ್ಲಿರ್ತಕ್ಕಂಥ ಕೆಲವು ಸೀನಿಯರ್ ಡಾಕ್ಟರ್ಸ್ ಎಲ್ಲ ಸೇರಿ ಇವತ್ತು ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರುಗಳ ಜೊತೆ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಕೂಲಂಕುಷವಾಗಿ ನೆನ್ನೆಲ್ಲ ಏನು ನಡೀತೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿದ್ವಿ. ನಾವು ಪಟ್ಟಾಗಿ ಅವ್ರನ್ನ ಚೇಂಜ್ ಮಾಡಬೇಕು, ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ನಾವೆಲ್ಲ ಒತ್ತಾಯ ಮಾಡಿದ್ವಿ. ಒತ್ತಾಯ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಡೀನು ಮತ್ತು DS ಅವರು ಕ್ಷಮೆ ಕೇಳಿದ್ರು ಎಲ್ಲರ ಜೊತೆಲೇ. ಇಲ್ಲ, ಇಲ್ಲಿ ಡಾಕ್ಟ್ರ್ ಹೋದ್ರೆ ಮತ್ತೊಬ್ಬರು ಬರೋದಕ್ಕೆ ಕಷ್ಟ ಆಗುತ್ತೆ, ಅವ್ರು ಏನೇ ಇದ್ರು ಅವ್ರು ಚೇಂಜಸ್ ಮಾಡ್ಕೊತಾರೆ, ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ಬೇಕಂತ ಕೇಳಿದ್ರು. ನಾವು ಕೂಡ ಎಲ್ಲರೂ ಕೂಡ ಒಕ್ಕೋರ್ಲಿಂದ ಅವರು ಮುಂದುವರಿಯೋದಕ್ಕೆ ಸಹಕಾರ ಕೊಟ್ಟಿದ್ದೀವಿ. ಮತ್ತು ಅವರು ಕೂಡ
ವೈಯಕ್ತಿಕವಾಗಿ ಎಲ್ಲರಲ್ಲೂ ಕ್ಷಮೆ ಕೇಳಿದ್ದಾರೆ. ಇನ್ನು ಮುಂದೆ ನಾನು ಮಾಡಿರ್ತಕ್ಕಂಥ ತಪ್ಪನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡೋದಿಲ್ಲ. ಯಾರೇ ಸಾರ್ವಜನಿಕ ಆಸ್ಪತ್ರೆಗೆ ಬರ್ತಕ್ಕಂಥ ಪೇಷಂಟ್ಗಳ ಜೊತೆ ನಾನು ಸೌಜನ್ಯವಾಗಿ ನಾನು ಅವ್ರನ್ನ ಟ್ರೀಟ್ಮೆಂಟ್ ಕೊಡೋ ಕೆಲಸ ನಾನು ಮಾಡ್ತೀನಿ. ಆ ಥರದ್ದೇನಾದರೂ ತಪ್ಪಾದರೆ ನಮ್ಮ ಮೇಲೆ ಕ್ರಮ ಜರುಗಿಸ್ಬೋದು ಅನ್ನೋ ಮಾತನ್ನು ಹೇಳಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಜಯಪುರ ಹೋಬಳಿಯ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿಯಿಂದ ಮಂಗಳವಾರ ಚನ್ನಕೇಶವ ಸ್ವಾಮಿ ಸಮುದಾಯ ಭವನದಲ್ಲಿ ಅಧ್ಯಕ್ಷೆ ಎಸ್ ಆಶಾ ಅಧ್ಯಕ್ಷತೆಯಲ್ಲಿ 2023-24ನೇ ಸಾಲಿನ ಮೊದಲ ಗ್ರಾಮ ಸಭೆ ನಡೆಯಿತು. ವೆಂಕಟಗಿರಿ ಕೋಟೆ ಗ್ರಾಮದಲ್ಲಿ 2 ವಿಭಾಗಗಳಿದ್ದು ಇಲ್ಲಿನ ಜನರಿಗೆ ನಿವೇಶನ ಹಂಚಿಕೆ ಮಾಡಲು ಭೂಮಿಯನ್ನು ಮಂಜೂರು ಮಾಡಿಸಿ ಹಂಚಿಕೆ ಮಾಡಬೇಕು. ಸ್ಮಶಾನಗಳಿಗೆ ಜಾಗಗಳಿಲ್ಲ. ಒಂದೊಂದು ಸ್ಮಶಾನದಲ್ಲಿ 2 ಅಂತ್ಯ ಸಂಸ್ಕಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಲ್ಲದೆ ಮಕ್ಕಳು ಕ್ರೀಡಾ ಚಟುವಟಿಕೆಗಳಿಂದ ಹಿಂದುಳಿಯುತ್ತಿದ್ದಾರೆ ಎಂಬ ಸಮಸ್ಯೆಗಳ ಸಾಲೆ ಚರ್ಚೆಯಾಯಿತು. ಪಠ್ಯ ಶಿಕ್ಷಣಕ್ಕಿಂತ ಕ್ರೀಡಾ ಚಟುವಟಿಕೆಗಳತ್ತ ಪೋಷಕರು ಒಲವು ತೋರಿಸುತ್ತಿದ್ದಾರೆ. ಸರ್ಕಾರ ಪಂಚಾಯಿತಿಗೊಬ್ಬ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿ ಒಂದೊಂದು ದಿನ ಒಂದೊಂದು ಶಾಲೆಯ ಮಕ್ಕಳಿಗೆ ತರಬೇತಿ ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಹಿಂದಿ ಶಿಕ್ಷಕರನ್ನು ನೇಮಕ ಮಾಡಬೇಕು ಎಂಬ ಒತ್ತಾಯಗಳು ಕೇಳಿಬಂದವು. ಪಂಚಾಯಿತಿ ವ್ಯಾಪ್ತಿಯ ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲು ಕ್ರಮ ಕೈಗೊಳ್ಳಬೇಕು. ಮನೆಗಳಿಲ್ಲವೆಂದು ಪ್ರತಿಯೊಂದು ಗ್ರಾಮ ಸಭೆಗಳಲ್ಲೂ ಪದೇ ಪದೇ ಮನವಿಗಳು ಸಲ್ಲಿಸುತ್ತಲೇ ಇದ್ದರೂ ಈವರೆಗೂ ಏನೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮ ಸಭೆಯಲ್ಲಿ ಹಾಜರಿದ್ದ ನಾಗರಿಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಒತ್ತಾಯಿಸಿದರು. ಸರ್ಕಾರ ತೋಟಗಾರಿಕೆ ಇಲಾಖೆ ಮೂಲಕ ತೋಟಗಳಿಗೆ ಔಷಧಿಗಳು ಸಿಂಪಡಣೆ ಮಾಡಲು ಬೂಮರ್ ವಿತರಣೆ ಮಾಡುತ್ತಿದ್ದು, ಟ್ರ್ಯಾಕ್ಟರ್ಗಳನ್ನು ಇಟ್ಟುಕೊಂಡಿರುವ ರೈತರಿಗೆ ಮಾತ್ರ ನೀಡುತ್ತಿದೆ. ಇದರಿಂದ ಏನೂ ಪ್ರಯೋಜನವಾಗುತ್ತಿಲ್ಲ. ಮಿನಿ ಟ್ರ್ಯಾಕ್ಟರ್ಗಳನ್ನು ಇಟ್ಟುಕೊಂಡಿರುವ ರೈತರಿಗೆ ಬೂಮರ್ಗಳು ವಿತರಣೆ ಮಾಡುವ ವ್ಯವಸ್ಥೆಯಾಗಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ರಾಮಚಂದ್ರಪ್ಪ ಒತ್ತಾಯಿಸಿದರು. ದೇವನಹಳ್ಳಿ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಿಗೆ ಉತ್ತಮ ಆದಾಯವಿದೆ. ತೆರಿಗೆಯೂ ಹೆಚ್ಚು ವಸೂಲಿಯಾಗುತ್ತಿದ್ದು, ವರ್ಗ 1ರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನುದಾನ ಖರ್ಚಾಗದೆ ಉಳಿದಿದೆ. ಇಂತಹ ಅನುದಾನವನ್ನು ಆರ್ಥಿಕವಾಗಿ ಶಕ್ತಿಯಿಲ್ಲದ ಗ್ರಾಮ ಪಂಚಾಯಿತಿಗಳಿಗೆ ವರ್ಗಾಯಿಸಿದರೆ ಅಭಿವೃದ್ಧಿ ಸಹಕಾರಿಯಾಗುತ್ತದೆ ಎಂದರು. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿಯಾಗುತ್ತಿರುವ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಭೂಮಿಗಳಿಗೆ ಸಂಬಂಧಿಸಿದ ನೋಂದಣಿ ಶುಲ್ಕದಲ್ಲಿ 2% ಆಯಾ ಗ್ರಾಮ ಪಂಚಾಯಿತಿಗಳಿಗೆ ವರ್ಗಾಯಿಸುವ ವ್ಯವಸ್ಥೆ ಜಾರಿಯಾಗಬೇಕು. ಕೂಸಿನ ಮನೆ ತೆರೆಯಲಾಗುತ್ತಿದ್ದು, ಪ್ರತಿಯೊಂದು ಹಳ್ಳಿಗೊಂದರಂತೆ ತೆರೆಯಬೇಕು. ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಮಾತ್ರ ತೆರೆದರೆ ಮಕ್ಕಳ ತಾಯಂದಿರಿಗೆ ಕಷ್ಟವಾಗಲಿದೆ ಎಂದು ಸದಸ್ಯ ಆರ್ ಅಮರನಾಥ್ ಒತ್ತಾಯಿಸಿದರು. ರೀಸೆಂಟ್ ಆಗಿ ನಮ್ಮ ಒಂದು ಸರ್ಕಾರ ಧಾರ್ಮಿಕ ಜೊತೆಗೆ ಯಾವ ದೇವಸ್ಥಾನದಲ್ಲಿ ಒಳ್ಳೆ ರೀತಿ ಕಲೆಕ್ಷನ್ಸ್ ಇದೆ, ಆ ಇಷ್ಟು ಕಲೆಕ್ಷನ್ಗೆ ಇಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಅಂತೇಳಿ ಬೇರೆ ದೇವಸ್ಥಾನಗಳಿಗೆ ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಆ ಒಂದು ಕಲೆಕ್ಷನ್ ಆಗಿರೋ ಅಮೌಂಟ್ ಅಲ್ಲಿ ತೆಗಿಬೇಕು ಅಂತೇಳಿ ಸರ್ಕಾರ ಏನ್ ಆದೇಶ ಮಾಡಿದೆ, ನಿಜವಾಗ್ಲೂ ನಾವು ಸ್ವಾಗತಿಸ್ತೀವಿ. ಸೊ ಅದೇ ರೀತಿ ನನ್ನೊಂದು ಮನವಿ ಇದೆ. ನಮ್ಮ ಒಂದು ದೇವನಹಳ್ಳಿ ತಾಲೂಕಲ್ಲಿ ಸುಮಾರು ಶ್ರೀಮಂತ ಗ್ರಾಮ ಪಂಚಾಯಿತಿಗಳಿದೆ. ಆ ಶ್ರೀಮಂತ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಟ್ಯಾಕ್ಸ್ ಕಲೆಕ್ಟ್ ಆಗಿರುವಂತಹ ಅಮೌಂಟ್ಸ್ ಯಾವುದೇ ಒಂದು ಬಳಕೆಯನ್ನು ಮಾಡಿಕೊಳ್ಳದೆ ಬಳಕೆ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಿದೆ. ಸುಮಾರು ಕೋಟಿಗಟ್ಟಲೆ ಒಂದು ವರ್ಗ ಒಂದು ಅಕೌಂಟ್ ಅಲ್ಲಿ ಸುಮಾರು ಒಂದು ಪಂಚಾಯಿತಿಗಳಲ್ಲಿ ನಿಂತೋಗಿದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಯಾವ್ಯಾವ ಬಡ ಪಂಚಾಯಿತಿಗಳಿದೆ ಅಂತ ಪಂಚಾಯಿತಿಗಳಿಗೆ ಸರ್ಕಾರ ವತಿಯಿಂದ ಆ ಒಂದು ಗ್ರಾಮ ಪಂಚಾಯಿತಿಗೆ ಬೇಕಾದ್ರೆ ನಾವೇ ಆಕ್ಷನ್ ಪ್ಲಾನ್ ಸಲ್ಲಿಸ್ತೀವಿ. ಇದ್ದಿದ್ದ ಒಂದು ಕಾಮಗಾರಿಗಳು ಪೆಂಡಿಂಗ್ ಇದೆ, ಆ ಒಂದು ಫಂಡಿಂಗ್ ಅವರೇ ಬೇಕಾದ ಕಾಮಗಾರಿ ಚಾಲನೆ ಮಾಡಿ. ಬಟ್ ಆ ಒಂದು ವರ್ಗ ಒಂದು ಅಮೌಂಟ್ ಬೇಕಾದ್ರೆ ಸರ್ಕಾರದ ಅಮೌಂಟ್. ಸೊ ಅಂತ ಒಂದು ಅಮೌಂಟ್ ಯಾವ ಪಂಚಾಯಿತಿಗಳಿಗೂ ಅಂತ ಪಂಚಾಯಿತಿಗಳಿಗೆ ಆಗುವಂತ ಒಂದು ಕೆಲಸ ಆಗಿದೆ ಅಂತ ಹೇಳಿ ನಾನು ಈ ಮೂಲಕ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಬಿವಿ ಮಹೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಶ್ವನಾಥಾಚಾರ್, ಕಾರ್ಯದರ್ಶಿ ವಿ ಪ್ರಜ್ವಲ್, ಸದಸ್ಯರಾದ ಎಚ್ ಶ್ರೀನಿವಾಸ್, ಮುನಿರತ್ನಮ್ಮ, ಎಂ ಮಾರಪ್ಪ, ರೋಷನ್ ತಾಜ್, ಸರೋಜಮ್ಮ ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ಮಾಲೂರು ತಾಲೂಕಿನ ಚೆಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕೆಳಕಂಡ ದಿನಾಂಕದಂದು ಸಾಮೂಹಿಕ ಸರಳ ವಿವಾಹ ನಡೆಯಲಿದ್ದು, ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವ ವಧು ವರರು ಅರ್ಜಿಯನ್ನ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲಿ ಪಡೆದು ನಿಗದಿತ ದಿನಾಂಕದೊಳಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನೋಂದಾಯಿಸಿಕೊಳ್ಳಬಹುದು. ವಿವಾಹ ನಡೆಯುವ ದಿನಾಂಕ 22/3/2024. ಮುಹೂರ್ತದ ಸಮಯ 12:05 12:40 ಅರ್ಜಿ ಪಡೆಯುವ ಕೊನೆಯ ದಿನಾಂಕ 1/3/2024. ಭರ್ತಿ ಮಾಡಿದ ಅರ್ಜಿಯನ್ನ ಮರು ಸಲ್ಲಿಸುವ ದಿನಾಂಕ 10/3/2024. ವಧುವರರು ನೋಂದಾಯಿಸಿಕೊಳ್ಳಲು ಕಡೆಯ ದಿನಾಂಕ 10/3/2024. ಅಂತಿಮ ವಧುವರರು ಪಟ್ಟಿ ಪ್ರಕಟಿಸುವ ದಿನಾಂಕ 12/3/2024. ವಿಶೇಷ ಸೂಚನೆ: ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು. ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ 944 966 3126 9902 91 2011 96 63 57 5586. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬ್ಯುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಗೇಪಲ್ಲಿ ತಾಲೂಕಿನ ಬಹುತೇಕ ಕಚೇರಿಗಳಲ್ಲಿ ರೈತರ ಬಗ್ಗೆ ಹಗುರವಾಗಿ ಕಾಣುತ್ತಿದ್ದು ಅವರ ಕೆಲಸ ಕಾರ್ಯಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ಇದೇ ರೀತಿ ಮುಂದುವರೆದರೆ ಕಚೇರಿಗಳಿಗೆ ಬೀಗ ಜಡಿಯಬೇಕಾಗುತ್ತದೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ ಎಚ್ಚರಿಸಿದರು. ಬಾಗೇಪಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸೋಮವಾರ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ ಮಾತನಾಡಿ, ತಾಲೂಕಿನಲ್ಲಿ ಬರಗಾಲ ಆವರಿಸಿ ರೈತರು ಕಂಗಾಲಾಗಿದ್ದಾರೆ. ಹಾಗಾಗಿ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಎಂದರು. ಅಷ್ಟೇ ಅಲ್ಲದೆ ರೈತರು ಕಚೇರಿಗಳಿಗೆ ಬಂದಾಗ ಸೌಜನ್ಯಯುತವಾಗಿ ನಡೆದುಕೊಳ್ಳಬೇಕು. ಹಲವು ಅಧಿಕಾರಿಗಳು ವಿನಾಕಾರಣ ರೈತರನ್ನ ಕಚೇರಿ
ಕಚೇರಿಗಳ ಸುತ್ತ ಅಲೆದಾಡುವಂತೆ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಹಾಗಾಗಿ ಇಂತಹ ವರ್ತನೆಗಳು ಸಲ್ಲವು. ಹಾಗಾಗಿ ರೈತ ಸ್ನೇಹಿ ಕಚೇರಿಗಳಾಗಬೇಕು ಎಂದರು. ದೆಹಲಿಯಲ್ಲಿ ಪಂಜಾಬ್ ಮತ್ತು ಹರಿಯಾಣ ರೈತರ ಮೇಲಿನ ಪೊಲೀಸರ ಕ್ರಮ ಖಂಡನೀಯವಾಗಿದೆ. ದೇಶದ ಬೆನ್ನೆಲುಬು ಎಂದು ಭಾಷಣ ಬಿಗಿಯುವವರು ರೈತನ ಬಗ್ಗೆ ಕೇವಲವಾಗಿ ನಡೆದುಕೊಳ್ಳುತ್ತಿರುವುದು ಬೇಸರದ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ರೈತರೇ ಬುದ್ಧಿ ಕಲಿಸುತ್ತಾರೆ ಎಂದು ವಿವಿಧ ಸಮಸ್ಯೆಗಳ ಈಡೇರಿಕೆಗಾಗಿ ಗ್ರೇಡ್ 2 ತಹಸೀಲ್ದಾರ್ ಸುಬ್ರಹ್ಮಣ್ಯರವರಿಗೆ ಮನವಿ ಸಲ್ಲಿಸಿದರು. ಬಾರ್ಡ್ರಲ್ಲಿ ಶಂಭು ಬಾರ್ಡ್ರಲ್ಲಿ ಏನಿವತ್ತು ರೈತರ ಮೇಲೆ ಗೋಲಿಬಾರು, ಲಾಠಿ ಚಾರ್ಜು, TR ಶೆಲ್ಲು, ಮುಳ್ತಂತಿ ಹಾಕಿ ರೈತರನ್ನು ಡೆಲ್ಲಿ ಒಳಗಡೆ ಬರ್ದಂಗೆ ಪ್ರತಿಭಟನೆ ಮಾಡಿದಂಗೆ ಇವತ್ತು ಏನು ಅಡ್ಡಪಡಿಸ್ತಾ ಇದ್ದಾರೆ. ಆ ವಿಶೇಷವಾಗಿ ಇವತ್ತು ಕೇಂದ್ರದ ನಮ್ಮ ಪಂಜಾಬ್ ಮತ್ತು ಹರಿಯಾಣ, ಉತ್ತರ ಪ್ರದೇಶ ರೈತರಿಗೆ ಬೆಂಬಲವಾಗಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ PN ಬಚ್ಚೇಗೌಡರು ಎಲ್ಲಿ ಕಾಣೆಯಾದವರು ಅಂತ ಗೊತ್ತಿಲ್ಲ, ಅದಕ್ಕೇನೋ ಸಿಗ್ತಾರೆ ಅಂತ ಹುಡುಕೊಂಡು ಬಂದಿದೆ, ಸಿಗಲಿಲ್ಲ. ಅವರು ಈಗ ಜಿಲ್ಲಾಧಿಕಾರಿಗಳ ಮೂಲಕ ಅವರಿಗೆ ನಾವು ಒಂದು ಪತ್ರವನ್ನೇ ಮನವಿ ಕೊಟ್ಟಿದ್ದೀವಿ. ಇಲ್ಲಿ ತಹಸೀಲ್ದಾರರು, ತಾಲೂಕು ದಂಡಾಧಿಕಾರಿಗಳು ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರು ಏನಿದು ಗಮನ ಬಂದಿದೆಯೋ ಬಂದಿಲ್ಲ. ರೈತರು ಯಾರಾದರೂ ಏನಾದರೂ ಒಂದು ಖಾತೆ ಪಾಣಿ ವಿಷಯದಲ್ಲಿ ಅರ್ಜಿ ತಗೊಂಡೋದ್ರೆ ಇರೇ ಕೂತ್ಕೊಂಡ್ರೆ ಆಮೇಲೆ ಬರ್ತೀನಿ ನೋಡೋಣ ಅಂತೇಳಿ ಬೇಕಾಬಿಟ್ಟು ಉತ್ತರ ಕೊಡೋ ಅಂತ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ ಬಾಗೇಪಲ್ಲಿ ತಾಲೂಕಲ್ಲಿ. ಇವತ್ತು ರೆಕಾರ್ಡ್ ರೂಮಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ರೆಕಾರ್ಡ್ ರೂಮ್ ಅಂತಲ್ಲ, ತಾಲೂಕು ಕಚೇರಿ ಪೂರ್ತಿ ಬಾಗೇಪಲ್ಲಿ ತಾಲೂಕು ಕಚೇರಿ ಭ್ರಷ್ಟಾಚಾರದ ಕೂಪವಾಗಿ ನಡೀತಾ ಇದೆ. ಇದನ್ನು ತಾಲೂಕು ದಂಡಾಧಿಕಾರಿಗಳು ಒಂದು ವೇಳೆ ಸರಿಪಡಿಸುತ್ತಿದ್ದರೆ ಮುಂದಿನ 10-15 ದಿನಗಳೊಳಗಾಗಿ ಮಾಡಿಲ್ಲ ಅವರು ಅಂತ ಹೇಳಿದ್ರೆ ನಾವು ಮುಂದಿನ ಹೋರಾಟ ಇನ್ನೂ ದೊಡ್ಡದಾಗಿ ರೂಪಿಸಬೇಕಾಗುತ್ತೆ. ಈಗಾಗಲೇ ಜಿಲ್ಲಾಧಿಕಾರಿಗಳೇ ನಾವು ಸೂಕ್ಷ್ಮವಾಗಿ ತಿಳಿಸಿದ್ದೀವಿ. ಸ್ಪಂದಿಸಿಲ್ಲ ಅನ್ನೋದಾದರೆ ನಾವು ಬೀಗ ಹಾಕಬೇಕಾಗುತ್ತೆ ಆಫೀಸ್ಗೆ ಅಂತ ಹೇಳಿದ್ದೀವಿ. ಮತ್ತು ರೈತ ಮಹಿಳೆಯರಿಗೆ ಒಂದು ತಿಂಗಳ ಮಾಸಾಸಿನ ಏನು ಓಲ್ಡ್ ಪೆನ್ಷನ್ನು ಏನಿದೆ ಅವ್ರಿಗೆಲ್ಲ ಕ್ಲಿಯರಾಗಿ ಕೊಡಬೇಕು. ಸುಮ್ಮನೆ 3 ತಿಂಗಳು ಅಲಿಸೋದು, ಆಮೇಲೆ 4ನೇ ತಿಂಗಳಿಗೆ ನಿಮ್ಮದು ಸರಿಯಾಗಿಲ್ಲ, ಆಧಾರ್ ಕಾರ್ಡ್ ಲಿಂಕ್ ಇಲ್ಲ, 10 ಸಾವಿರ ಮಾಡ್ಕೊಂಡ್ರೆ ಅಂತ ಸುಳ್ಳು ಭರವಸೆಗಳು ನೀಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದ ದಯವಿಟ್ಟು ಅಧಿಕಾರಿಗಳಿಗೆ ಎಚ್ಚೆತ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಆಫೀಸ್ ಬೀಗ ಹಾಕಿ ದಿಗ್ಬಂಧನ ಮಾಡಬೇಕಾಗುತ್ತೆ ಅಂತ ನಾನು. ಈ ಸಂದರ್ಭದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಗೋವಿಂದ ರೆಡ್ಡಿ ಸೇರಿದಂತೆ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಸವಿತಾ ಮಹರ್ಷಿ ಜಯಂತಿಯನ್ನ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ಸವಿತಾ ಮಹರ್ಷಿ ಪಲ್ಲಕ್ಕಿಯನ್ನು ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ಅಂಬೇಡ್ಕರ್ ಭವನದಲ್ಲಿ ಉಪವಿಭಾಗಾಧಿಕಾರಿ ಅಶ್ವಿನ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ನಡೆದ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ತಮಟೆ, ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ಮಾಡಿ ತಮಟೆ ಸದ್ದಿಗೆ ಸವಿತಾ ಸಮಾಜದ ಜನಾಂಗದವರು ಕುಣಿದು ಕುಪ್ಪಳಿಸಿದರು. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಹಿರಿಯ ಮುಖಂಡರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡುವ ಮೂಲಕ ಗೌರವಿಸಿದರು. ಈ ವೇಳೆ ಮಾತನಾಡಿದ ಉಪವಿಭಾಗಾಧಿಕಾರಿ ಅಶ್ವಿನ್, ಸವಿತಾ ಸಮಾಜದ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು, ಉನ್ನತ ಸ್ಥಾನ ಅಲಂಕರಿಸಬೇಕು, ಆಗಲೇ ಈ ಸಮಾಜಕ್ಕೆ ಒಂದು ಬೆಲೆ ಇರುತ್ತದೆ ಎಂದರು. ಸವಿತಾ ಸಮಾಜದವರಿಂದಲೇ ಪ್ರತಿ ಕಾರ್ಯಕ್ರಮ ಆರಂಭವಾಗುವುದು, ಹಾಗಾಗಿ ಆ ಸಮಾಜ ಶೈಕ್ಷಣಿಕವಾಗಿ ಮುಂದೆ ಬರುವಂತಾಗಬೇಕು ಎಂದರು.
ಪಡೆದ ಬಗ್ಗೆ ವಿವರಣೆ ಹೇಳಿದ್ರು, ಅದು ಕೂಡ ತಿಳಿದಿದೆ. ಸೊ ನಿಮ್ಮಲ್ಲೂ ಕೂಡ ಎಷ್ಟು ಜನ ನಿಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳುಗಳು ಇದ್ದಾರೆ, ಅವರು ಕೂಡ ನೀವು ಇದನ್ನೆಲ್ಲ ತಿಳುವಳಿಕೆಯನ್ನು ನೀಡಬೇಕು. ಅದ್ರ ಜೊತೆಗೆ ಶಿಕ್ಷಣದ ಬಗ್ಗೆ ಹೇಳಿದ್ರು, ಈಗ ಯಾವುದೇ ಒಂದು ಸಮುದಾಯ ಒಂದು ದೊಡ್ಡ ಹತ್ರ ಒಂದು ಸಮುದಾಯ ಮೇಲ್ಬರಕ್ಕೆ ಏನಂದ್ರೆ ಅದು ಶಿಕ್ಷಣ. ಆ ಶಿಕ್ಷಣ ನೀವು ಮಕ್ಕಳಿಗೆ ನಾನು ಈ ಸ್ಥಾನದಲ್ಲಿದ್ದೀನಿ ಅಂದರು ಒಂದು ಚಿಕ್ಕ ಒಂದು ಊರಿಂದ ಬಂದು ಅದಕ್ಕೆ ಮೇಜರ್ ಒಂದು ಬ್ಯಾಕ್ ಬೋನ್ ಇರೋದೇ ಶಿಕ್ಷಣ. ಸೊ ಅಂಥ ಶಿಕ್ಷಣವನ್ನು ನಿಮ್ಮ ಮಕ್ಕಳುಗಳಿಗೆ ನೀವು ಹೆಚ್ಚು ಒತ್ತು ನೀಡಿ ಅವರು ಕೂಡ ಅದರ ಬಗ್ಗೆ ವಿವರಣೆ ನೀಡಿ ಒಂದು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ನೀವು ಒಂದು ಆಗಿ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ, ಮತ್ತೆ ಯಾವುದೇ ಒಂದು ಸಭೆ ಸಂಭ್ರಮ ಇರ್ಬೋದು, ಏನೇ ಒಂದು ಕಡೆ ಬರದೆ ನಿಮ್ಮ ಒಂದು ಕೈ ಚಳಕದಿಂದ ಸೊ ಅದನ್ನ ಬೆಳಗ್ಗೆ ಅಂತ ಹೇಳ್ತಾ ನಾನು ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅರಣ್ಯ ಇಲಾಖೆ ಹಾಗೂ ತಹಸೀಲ್ದಾರ್ ಅವರು ಬೇಜವಾಬ್ದಾರಿಯಾಗಿ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿ ರೈತರು, ಕಾರ್ಮಿಕರು ಚಿಂತಾಮಣಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆದಿದೆ. ರೈತರ ಪ್ರತಿಭಟನೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಬೇಕು, ಇಲ್ಲವಾದರೆ ರಸ್ತೆ ತಡೆ ನಡೆಸುವುದಾಗಿ ಎಚ್ಚರಿಸಿದ ಘಟನೆಯೂ ನಡೆಯಿತು. ಚಿಂತಾಮಣಿ ಪ್ರವಾಸಿ ಮಂದಿರದಿಂದ ಮಂಗಳವಾರ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಕಲ್ಲುಬಂಡೆ ಕಾರ್ಮಿಕ ಅಭಿವೃದ್ಧಿ ಸಂಘದ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ ಮಾತನಾಡಿ, ಸ್ವತಂತ್ರ ಪೂರ್ವದಿಂದ ದುಡಿಮೆ ಮಾಡುತ್ತಿರುವ ಭೂಮಿ ಸರ್ಕಾರ ವಶಪಡಿಸಿಕೊಳ್ಳುವುದಾಗಿ ಅಧಿಕಾರಿಗಳು ಅಳತೆ ಮಾಡಿರುವ ಕಾರಣ ರೈತರು ಭೀತಿಯಲ್ಲಿದ್ದಾರೆ. ಹಲವಾರು ಬಾರಿ ಸಮಸ್ಯೆ ಬಗ್ಗೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದರು. ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ತಾಲೂಕು ಕಚೇರಿ ಮುಂದೆ ಪೆಂಡಾಲ್ ಹಾಕಲು ಅನುಮತಿ ಕೊಟ್ಟಿಲ್ಲ, ಮನವಿ ಕೊಡಿ ಕಳುಹಿಸುತ್ತೇನೆ ಎಂದು ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ರಿಯಲ್ ಎಸ್ಟೇಟ್ ಉದ್ಯಮಿಗಳ ಮೇಲೆ ಬಹಳ ಪ್ರೀತಿಯುಳ್ಳ ಅಧಿಕಾರಿ ಎಂದು ಕಿಡಿಕಾರಿದ್ರು. ನೂರಾರು ರೈತರು, ಕಾರ್ಮಿಕರು ರಸ್ತೆ ತಡೆ ನಡೆಸುವುದಾಗಿ ತಹಸೀಲ್ದಾರ್ ವಿರುದ್ಧ ಘೋಷಣೆ ಮಾಡುತ್ತಿದ್ದಂತೆ ಘಟನೆ ಸ್ಥಳಕ್ಕೆ ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್, ಎಎಸ್ಐ ಆಂಜಪ್ಪ ಸೇರಿದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಬಂದು ರೈತರನ್ನ ಶಾಂತಿಗೊಳಿಸಿ ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಸುದರ್ಶನ್ ಯಾದವ್, ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್ ಆಗಮಿಸಿ ಒಂದು ವಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವುದಾಗಿ ಅವರ ಭರವಸೆ ಮೇರೆಗೆ ಪ್ರತಿಭಟನೆ ಕೈಬಿಟ್ರು. ಇನ್ನು ಈ ಸಂದರ್ಭದಲ್ಲಿ ಮಾದಮಂಗಲ ಕೃಷ್ಣಾರೆಡ್ಡಿ, ಶೆಟ್ಟಿನಾಯಕನಹಳ್ಳಿ ಗಣೇಶ್, ಎಂಎಚ್ ಚೌಡರೆಡ್ಡಿ, ಶ್ರೀನಿವಾಸ್, ಕದರೇಗೌಡ, ತಿಮ್ಮರಾಯಪ್ಪ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಅಂಬೇಡ್ಕರ್ ಅವರ ಆಶಯದಂತೆ ಪ್ರತಿಯೊಬ್ಬರು ಶಿಕ್ಷಣ ಪಡೆದು ವಿದ್ಯಾವಂತರಾಗಬೇಕು ಎಂದು ತಹಸೀಲ್ದಾರ್ ಕೆ ರಮೇಶ್ ಕರೆ ನೀಡಿದರು. ಮಾಲೂರು ಬಸ್ ನಿಲ್ದಾಣದ ಅಂಬೇಡ್ಕರ್ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದ 75ನೇ ಸಂವಿಧಾನ ಜಾಥಾದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಸಂವಿಧಾನ ಜಾರಿಯಾದ 75ನೇ ವರ್ಷದ ಅಮೃತ ಮಹೋತ್ಸವದ ಪ್ರಯುಕ್ತ ರಾಜ್ಯ ಸರ್ಕಾರ ಸಂವಿಧಾನ ಜಾಥಾ ಹಮ್ಮಿಕೊಂಡು ನಾಡಿನ ಜನತೆಯಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದು, ಇದರ ಮಹತ್ವವನ್ನು ಪ್ರತಿಯೊಬ್ಬ ನಾಗರಿಕರು ಅರಿಯಬೇಕಾಗಿದೆ. ರಾಷ್ಟ್ರ ಮತ್ತು ನಾಡ ಹಬ್ಬಗಳಂತೆ ಇಂದು ರಾಜ್ಯದ ಪ್ರತಿ ಗ್ರಾಮಗಳಲ್ಲಿಯೂ ಸಂವಿಧಾನ ಹಬ್ಬವನ್ನು ಸಂವಿಧಾನ ಜಾಗೃತಿ ಜಾಥಾ ಮೂಲಕ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಸಂವಿಧಾನ ಪ್ರಸ್ತಾವನೆಯನ್ನ ಶಾಲಾ ಮಕ್ಕಳು ಮತ್ತು ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಸಿಬ್ಬಂದಿ, ಸಾರ್ವಜನಿಕರು ಸಂವಿಧಾನ ಪೀಠಕ್ಕೆ ಪ್ರಮಾಣ ವಚನ ಬೋಧಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿ ಶಿವಕುಮಾರ್, ಪುರಸಭಾ ಮುಖ್ಯಾಧಿಕಾರಿ ಪ್ರದೀಪ್, ಬಿಇಒ ಚಂದ್ರಕಲಾ, ಪುರಸಭಾ ಸದಸ್ಯರಾದ ಎನ್ವಿ ಮುರಳೀಧರ್, ಭಾರತಮ್ಮ ಶಂಕರ್ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಬಾಗೇಪಲ್ಲಿ ತಾಲೂಕಿನ ಪ್ರತಿ ಹೋಬಳಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಗಳನ್ನು ರಚನೆ ಮಾಡಿ ಕಾರ್ಮಿಕರ ಹಿತರಕ್ಷಣೆಗೆ ಒತ್ತು ನೀಡಲಾಗುವುದು ಎಂದು ಸೂರ್ಯೋದಯ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘದ ಅಧ್ಯಕ್ಷ ಬಿ ಆಂಜನೇಯ ರೆಡ್ಡಿ ತಿಳಿಸಿದರು.
ಬಾಗೇಪಲ್ಲಿ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ಮಾತನಾಡಿದ ಅವರು, ಈಗಾಗಲೇ ಬಾಗೇಪಲ್ಲಿ ತಾಲೂಕಿನ ಹೋಬಳಿ ಕೇಂದ್ರಗಳಾದ ಕಸಬಾ, ಮೇಟೆಮರಿ, ಚೇಳೂರು, ಪಾತಪಾಳ್ಯ, ಗೂಳೂರು ಕೇಂದ್ರಗಳಲ್ಲಿ ಸಂಘವನ್ನ ರಚನೆ ಮಾಡಿ ತಾಲೂಕು ಮಟ್ಟದಲ್ಲಿ ಆಯ್ಕೆ ಮಾಡಲಾಗಿದೆ. ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಗುಡಿಬಂಡೆ ತಾಲೂಕಿನಲ್ಲಿ ಸಂಘ ರಚನೆ ಮಾಡಲಾಗಿದೆ ಎಂದ್ರ ಸಂಘವನ್ನ ಕಾರ್ಮಿಕ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಕಾನೂನುಬದ್ಧವಾಗಿ ನೋಂದಣಿ ಮಾಡಿಸಿದ್ದು ಸರ್ಕಾರಿ ಮಾನದಂಡಗಳ ಪ್ರಕಾರ ನಡೆಯಲಿದೆ ಎಂದ್ರ. ಇನ್ನು ಅಧ್ಯಕ್ಷ ಎನ್ ಲಕ್ಷ್ಮೀಪತಿ, ಗೌರವಾಧ್ಯಕ್ಷ ಶಫೀವುಲ್ಲಾ, ಉಪಾಧ್ಯಕ್ಷರು ಚಂದ್ರಪ್ಪ, ರಘುಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಮನ್ಸೂರ್, ಸಂಘಟನಾ ಕಾರ್ಯದರ್ಶಿ ನಾಗರಾಜು, ಖಜಾಂಚಿ ಲೋಕೇಶ್ ಹಾಗೂ ನಿರ್ದೇಶಕರಾಗಿ ರಾಮು, ಅನ್ಸರ್, ರಾಮಾಂಜಿ, ವೆಂಕಟರಮಣ, ಬಾಬಾಜಾನ್ ಆಯ್ಕೆಯಾಗಿದ್ರು. ಕಾರ್ಮಿಕ ಇಲಾಖೆಯಿಂದ ರಾಜ್ಯ ಮಟ್ಟದಲ್ಲಿ ಸೂರ್ಯೋದಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ಅಂತ ಕಮಿಷನರ್ ಆಫೀಸಲ್ಲಿ ನಾವು ನೋಂದಣಿ ಮಾಡಿಸಿದ್ದೇವೆ. ಅದನ್ನು ಇಡೀ ಜಿಲ್ಲೆಯಾದ್ಯಂತ ನಿಜವಾದಂಥ ಕಾರ್ಮಿಕರನ್ನು ಗುರುತಿಸಿ ಕಾರ್ಮಿಕ ಇಲಾಖೆಯಲ್ಲಿ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರ ಭಾಗವಾಗಿ ಇವತ್ತು ಹೋಬಳಿ ಮಟ್ಟದಲ್ಲಿ ಪಾತಪಾಳ್ಯ ಹೋಬಳಿ ಮಟ್ಟ ಮತ್ತು ಮಿಟ್ಟೆಮೇರಿಯಲ್ಲಿ ಮತ್ತು ಚೇಳೂರಲ್ಲಿ ಮತ್ತು ಗುಡಿಬಂಡಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಸಂಘಗಳನ್ನು ರಚನೆ ಮಾಡಿಕೊಂಡು ಇವತ್ತು ಬಾಗೇಪಲ್ಲಿ ಟೌನಲ್ಲಿ ಬೇಲ್ದಾರ ಸಂಘ ಮತ್ತು ಕಾರ್ಪೆಂಟರ್ ಸಂಘ ಎಲ್ಲವನ್ನು ಸೇರಿಸಿ ಇವತ್ತು ಈ ಸಂಘವನ್ನು ಮಾಡಿದ್ವಿ. ಆ ಸಂಘದ ಪದಾಧಿಕಾರಿಗಳಾಗಿ ನಾವು ಆಯ್ಕೆ ಮಾಡಿದ್ವಿ. ಇವರು 3 ವರ್ಷಗಳ ಕಾಲ ಬಡವರಿಗೆ ಮತ್ತು ಕಾರ್ಮಿಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ವಿ. ಅದೇ ಪ್ರಕಾರ ಇವತ್ತು ಸಂಘ ರಚನೆ ಮಾಡಿದ್ವಿ. ಇದರ ಭಾಗವಾಗಿ ಮುಂದೆ ಇದೇ ಮಾರ್ಚ್ 5ನೇ ತಾರೀಕು ಸನ್ಮಾನ್ಯ ಶಾಸಕರಿಂದ ಈ ಸಂಘವನ್ನು ಉದ್ಘಾಟನೆ ಆಗ್ತಾಯಿದೆ. ಈ ಉದ್ಘಾಟನೆ ತಯಾರಿ ಭಾಗವಾಗಿ ಎಲ್ಲ ರೀತಿಯಾದಂಥ ತಯಾರಿಯನ್ನು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಎಂ ಶಿವಪ್ಪ, ಕಾರ್ಯದರ್ಶಿ ರಾಮಾಂಜಿ, ಖಜಾಂಚಿ ಜಬೀವುಲ್ಲಾ ಇನ್ನೂ ಹಲವರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಹುಮ್ನಾಬಾದ್ ಬಾಲ್ಕಿ ಮಧ್ಯೆ ನಡೆಯಬೇಕಿದ್ದ ದರೋಡೆ ತಪ್ಪಿಸುವಲ್ಲಿ ಕಟಕ ಚಿಂಚೋಳಿ ಪೊಲೀಸ್ ಠಾಣೆ ಪಿಎಸ್ಐ ಹನುಮಂತ್ ಮತ್ತು ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಕಳೆದ ರಾತ್ರಿ 2 ಗಂಟೆ ಸುಮಾರಿನಲ್ಲಿ ಬೀದರ್ ಜಿಲ್ಲೆಯ ಕಟಕ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುರುಬಾ ಖೇಳ್ಗಿ ಗ್ರಾಮದ ದರಿಸಿದ್ದೇಶ್ವರ ಬಳಿ ಹುಮ್ನಾಬಾದ್ ಬಾಲ್ಕಿ ಮುಖ್ಯ ರಸ್ತೆಯಲ್ಲಿ 5 ಜನರು ಮಾರಕಾಸ್ತ್ರಗಳನ್ನು ಹಿಡಿದು ರಸ್ತೆಯಲ್ಲಿ ಬರುವ ವಾಹನಗಳನ್ನು ತಡೆದು ದರೋಡೆ ಮಾಡಲು ಹೊಂಚು ಹಾಕಿರುವ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ದರೋಡೆಕೋರರಲ್ಲಿ 4 ಮಂದಿಯನ್ನ ವಶಕ್ಕೆ ಪಡೆದು ಅವರಿಂದ ದರೋಡೆ ಸಮಯದಲ್ಲಿ ಬಳಸುವ 100 ಗ್ರಾಂ ಖಾರದ ಪುಡಿ ಸೇರಿದಂತೆ ಮಾರಕಾಸ್ತ್ರಗಳನ್ನು ಜಪ್ತಿ ಮಾಡಿ ಮತ್ತೊಬ್ಬ ದರೋಡೆಕೋರನ ಬಂಧನಕ್ಕೆ ಪ್ರಯತ್ನಿಸುತ್ತಿರುವುದಾಗಿ ಹೇಳಿದ್ದಾರೆ. ಇದರಿಂದ ಜಿಲ್ಲೆಯಲ್ಲಿ ನಡೆಯಬಹುದಿದ್ದ ಬಹುದೊಡ್ಡ ದರೋಡೆ ತಪ್ಪಿಸಲಾಯಿತು ಎಂದು ತಿಳಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ದರೋಡೆಕೋರರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪಿಎಸ್ಐ ಹನುಮಂತ್ ಹಾಗೂ ಸಿಬ್ಬಂದಿಗೆ ಸೂಕ್ತ ಬಹುಮಾನ ಘೋಷಣೆ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ತನ್ನ 2 ಮಕ್ಕಳನ್ನ ಹತ್ಯೆಗೈದು ತಾಯಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಹೃದಯ ವಿದ್ರಾವಕ ಘಟನೆ ತಡರಾತ್ರಿ ಬೆಳಕಿಗೆ ಬಂದಿದೆ. 32 ವರ್ಷದ ತಾಯಿ ಸಾವಿತ್ರಿ ಸರ್ಕಾರ ಆತ್ಮಹತ್ಯೆಗೆ ಶರಣಾಗಿದ್ದು ಮಕ್ಕಳಾದ 4 ವರ್ಷದ ದರ್ಶನ್ ಹಾಗೂ 5 ವರ್ಷದ ಸುಮಾರನ್ನ ಕತ್ತು ಹಿಸ್ಕಿ ಕೊಲೆಗೈದಿದ್ದಾಳೆ. ಈ ಘಟನೆಗೆ ಸಂಬಂಧಿಸಿ ಕಾರಣವೇನು ಎಂಬುದು ತಿಳಿದು ಬಂದಿಲ್ಲ. ಬೆಳಗ್ಗೆ ನವಲಗುಂದ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ತನಿಖೆ ಕೈಗೊಂಡಿದ್ದಾರೆ. ಮೊರಬಾ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದ್ದು ಊರಿನ ಜನತೆ ಬೆಚ್ಚಿಬಿದ್ದಿದ್ದಾರೆ. ಎರಡ್ 2023ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ 95% ಅಂಕ ಗಳಿಸಿದ ಗ್ರಾಮೀಣ ಮಕ್ಕಳಿಗೆ ಪ್ರಶಸ್ತಿ ಪುರಸ್ಕಾರ, ತಟ್ಟೆ, ಲೋಟ, ಪುಸ್ತಕಗಳ ವಿತರಣಾ ಕಾರ್ಯಕ್ರಮ ನಾಳೆ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವೆಂಕಟರಮಣಪ್ಪ, ಪ್ರಬುದ್ಧ ಭಾರತದ ನಿರ್ಮಾಣ ಉತ್ತಮ ಶಿಕ್ಷಣದಿಂದಲೇ ಸಾಧ್ಯ ಎಂದು ಕನಸು ಕಂಡವರು. ಶಿಕ್ಷಣದಿಂದಲೇ ಲೋಕ ಕಲ್ಯಾಣ ಮತ್ತು ಭಾರತದ ಬುನಾದಿ ಗಟ್ಟಿಗೊಳ್ಳುತ್ತದೆ. ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರದು. ಮಕ್ಕಳು ಲವಲವಿಕೆ ಹಾಗೂ ಸಂತಸದಿಂದ ಕೂಡಿದ್ದರೆ ಈ ಭವ್ಯ ಭಾರತದ ರೂವಾರಿಗಳನ್ನು ನಾವು ಕಾಣಬಹುದು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅವರ ಆದರ್ಶವನ್ನ ಪಾಲಿಸಿಕೊಂಡು ಬಂದ ನಮ್ಮ ಸಂಘ ಮಕ್ಕಳ ಶಿಕ್ಷಣ, ಅವರ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಂದರು. ನಾಳಿನ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ವೆಂಕಟೇಶ್ ರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಎನ್ ಮನೀಷಾ, ಹಳ್ಳಿ ಮಕ್ಕಳ ಸಂಘದ ರಾಜ್ಯಾಧ್ಯಕ್ಷ ವೀರಸಂಗಯ್ಯ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಗೆ ಕಾಂಗ್ರೆಸ್ ಬೆಂಬಲಿತ ಸಿದ್ದರಾಜು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ವೆಂಕಟ ನರಸಿಂಹಯ್ಯ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಶಾಸಕ ಎನ್ ಶ್ರೀನಿವಾಸ್, ಹಸಿರುವಳ್ಳಿ ಕುಮಾರ್, ನಿರ್ದೇಶಕರಾದ ಶಿವರಾಮ, ಸಿದ್ದರಾಮಯ್ಯ, ರುದ್ರಯ್ಯ, ಮುನಿರಾಜು, ಲೋಕೇಶ್, ಲಕ್ಕ ಹನುಮಯ್ಯ, ಜಯಮ್ಮ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿದ್ದರಾಜು ಅಭಿನಂದಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ಮಹಿಳೆಯರ ಸಾವು ಪ್ರಕರಣ, ವೈದ್ಯರ ವಜಾ, ಸಿಬ್ಬಂದಿಯ ಅಮಾನತು. ಅಲೋಕ್ ವಿಶ್ವನಾಥ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ಯಲ್ಲೋಡು ಜಾತ್ರೆಯಲ್ಲಿ ಶಾಸಕ ವಿಶ್ವನಾಥ್ ಘೋಷಣೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಅನುಚಿತ ವರ್ತನೆ ಪ್ರಕರಣ ಸುಖಾಂತ್ಯ, ಕ್ಷಮೆ ಕೇಳಿದ ವೈದ್ಯ, ತಣ್ಣಗಾದ ಹೋರಾಟಗಾರರು. ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿಯ ಮೊದಲ ಗ್ರಾಮ ಸಭೆ, ಹರಿದು ಬಂದ ಸಮಸ್ಯೆಗಳ ಮಹಾಪೂರ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.